ನೀನು ಹೋರಾಟ ಮಾಡಿದ್ದಕ್ಕೆ ನಿನ್ನ ಹಸಿಗೆ ಈ ಥರ ಆಗಿರೋದು. ಹಸಿಗೆ ಟಾರ್ಗೆಟ್ ಮಾಡಿ ಎದರಿಂದ ಸಂವರ್ಧನೆ ಮಾಡ್ತಾನೆ ಹಾಲು ಕರೆದಿ ಅದಕ್ಕೆ ಟಾರ್ಗೆಟ್ ಮಾಡಿ ಕುಯ್ದವ್ರಂದ್ರೆ ಹಿಂದೆ ಬ್ಯಾಕ್ಗ್ರೌಂಡ್ ಐತೆ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾನು ಕಾಟನ್ ಭಟ್ ಅವ್ರಿಗೆ, ಬಾಯಿ ಬಿಡಿಸಿ ಹಿಂದೆ ಐತೆ ಕೈವಾಡ. ಆದರೆ ಯಾರು ಅಂತ ಗೊತ್ತಾಗಿದ್ರೆ ಈ ಸ್ಪಾಟ್ ಹೋಗಿ ಹಿಡಿದು ಕೊಟ್ಬಿಡ್ತಾ ಇದೆ. ಅವ್ನು ಮೆಂಟಲ್ ಇದ್ರೆ ಆ ಮೆಂಟಲ್ಗೆ ಕೆಲಸ ಕೊಟ್ಟವನಲ್ಲ, ಆ ಮೆಂಟಲ್ಗೆ ಅರೆಸ್ಟ್ ಮಾಡಿ. ಆ ತಾಯಿ ಇದೇನೋ ಕುಯ್ದವ್ರೆ, ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು, ಅಂಥವ್ರಿಗೆ ಬೇಲ್ ಕೊಡಬೇಡ್ದು ಅಂತ ಎಲ್ಲರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಲಾಯರ್ ಇರಲಿ, ಜಡ್ಜ್ ಇರಲಿ, ಕಾಟ್ಕು ಚಲೆ ಜಾರೆ ತೂ ಕೌನ್ ಕ್ಯಾ ಕರ್ತಾ ದೇಗ್ಲಿಂಗಿ ಅಂತ ಹೇಳ್ಕೊಟ್ಟಿರೋರು ಯಾರು, ಅವ್ರು ಇರಬೇಕು. ನಮಸ್ಕಾರ, ನಾನು ಅಕ್ಷತಾ ಗೌಡ. ನಿನ್ನೆ ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕುಯ್ದು ನೀಚ ಕೃತ್ಯ ಮಾಡಿದ್ರು. ಸೊ ನಾನು ಇವಾಗ ಅದೇ ಸ್ಥಳದಲ್ಲಿದ್ದೀನಿ. ನನ್ನ ಹಿಂದೆ ಹಸುಗಳು ಕೂಡ ಇದ್ದಾವೆ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಅಂದರೆ ಗೋಮಾತೆಯ ಮಾಲೀಕರಾದಂಥ ಕಣ್ಣ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ನಾರ್ಮಲ್ ಆಗಿ ಹಸುಗಳು ನೀವು ಎಲ್ಲಿ ಕಟ್ತಾ ಇದ್ರಿ ಅಂತ? ನಾರ್ಮಲ್ ಆಗಿ ಹಸುಗಳು ಬಂದ್ಬಿಟ್ಟು ನಮ್ಮ ಹಾಲ್ ಡೈರಿ ಇದೆಯಲ್ಲ, ಅಲ್ಲಿ ನಮ್ದು ಕೊಟ್ಟಿಗೆ ಐತೆ, ಚಿಕ್ಕದು ಜಾಗ, ಚಿಕ್ಕದು ಆನಂದಪುರದಲ್ಲಿ ಇರೋದು ಮನೆ, ಜಾಗ ಚಿಕ್ಕದು, ಈ ವಾತಾವರಣ ಚೆನ್ನಾಗಿದೆ. ಇಲ್ಲಿ ತಗೊಂಬಂದು ಕಟ್ಟಾಕೋದು, ಹಾಲು ಮಾರೋ ಜಾಗ ಅಲ್ಲಿ ಪ್ಲಸ್ ದೊಡ್ಡದಾಗೈತೆ. ಇವಾಗಂದೆಲ್ಲ ನಮ್ಮ ತಾತ, ನಮ್ಮಪ್ಪ, ನಾವು 3 ತಲೆ ಆಗೋಯ್ತು ಆ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಂಡ್ಬಿಡ್ತಾ ಇರೋದು ನಾವು. ನಿಮ್ಮ ಹತ್ರ ಎಷ್ಟು ಹಸುಗಳಿತ್ತು? 8 ಹಸು ಇದೆ. 8 ಹಸು. ಯಾವ ಥರ ಆಯಿತು ಈ ಘಟನೆ ಅಂತ? ಘಟನೆ ಯಾವ ಥರ ಆಯಿತು ಅಂದರೆ ಬಂದ್ಬಿಟ್ಟು ಒಂದು 6 ತಿಂಗಳ ಮುಂದೆ ಬಂದ್ಬಿಟ್ಟು ನಾವು ಇಲ್ಲಿ ದನಿನ ಹಾಸ್ಪಿಟ್ಲಿಗೋಸ್ಕರ ಹೋರಾಟ ಮಾಡಿದ್ದೀವಿ. ಆ ಹೋರಾಟದಿಂದ ನಮಗೆ ಈ ಘಟನೆ ನಡೆದೈತೆ ಅಂತ ಎಲ್ಲ ಜನಗಳು ಹೇಳ್ತಾರೆ. ಯಾಕೆ ಆ ಹೋರಾಟಕ್ಕೆ ಸೇರಿಕೊಂಡೆ ನೀನು ಅಂತ. ನಮ್ಮ ದನಿನ ಹಾಸ್ಪಿಟ್ಲು ದಾನ ಕೊಟ್ಟಿರೋ ಜಾಗ ಇದೆ. BPMPದಿಲ್ಲ, ಗೌರ್ಮೆಂಟ್ದಿಲ್ಲ, ಯಾರೋ ಪುಣ್ಯಾತ್ಮ ದಾನ ಕೊಟ್ಟಿರೋ ಜಾಗ ಇದು. ಈ ಜಾಗನ ಬಂದ್ಬಿಟ್ಟು ಇಲ್ಲ ಹಾಸ್ಪಿಟ್ಲಿಗೆ ಬೇಡ ಖಾಲಿ ಮಾಡು ಅಂತ ಹೇಳೋ ಪರಿಸ್ಥಿತಿ ಬಂದ್ಬಿಡ್ತು. ಆವಾಗ ಹಸುನವ್ರಲ್ಲ ನಾವು ಒಬ್ಬನೇ ಅಲ್ಲ, ಹಸುನವ್ರು ಎಲ್ಲ ಕಡೆ ಬೆಂಗಳೂರು ಸಿಟಿಯಲ್ಲಿ ಯಾರು ಹಸ ಕಟ್ಟವ್ರು ಎಲ್ಲ ಬಂದರು. ಅರ್ಧ ಜನಕ್ಕೆ ಒಳಗಡೆ ಬಿಟ್ಟರು, ಅರ್ಧ ಜನಕ್ಕೆ ಗೇಟ್ ಲಾಕ್ ಮಾಡಿಬಿಟ್ಟು ಆಚೆ ನಿಲ್ಲಿಸ್ಬಿಟ್ರು. ಹಂಗೂ ಕಾಂಪೌಂಡ್ ಜಂಪ್ ಮಾಡಿ ಈ ಕಡೆಯಿಂದ ಸುತ್ಕೊಂಬಂದು ನಾವು ಹೋರಾಟ ಮಾಡಿದ್ದೀವಿ. ಇವಾಗ ನಡುವೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇವಾಗ ಜನಗಳೆಲ್ಲ ಏನು ಹೇಳ್ತವ್ರೆ, ನೀನು ಹೋರಾಟ ಮಾಡಿದ್ದಕ್ಕೆ ನಿನ್ನ ಹಸಿಗೆ ಈ ಥರ ಆಗಿರೋದು ಅಂತ. ಇವಾಗ ಅರೆಸ್ಟ್ ಮಾಡೋರಂತ ಒಬ್ಬನ್ನ, ಬೀಗರವನ್ನ, ಅವನು ಬಂದ್ಬಿಟ್ಟು ಮೆಂಟಲ್ ಅಂತ ಹೇಳ್ತವ್ರೆ, ಸೈಕೋ ಅಂತ ಹೇಳ್ತವ್ರೆ. ಆ ಮೆಂಟಲ್ ಸೈಕೋನ ಬಂದ್ಬಿಟ್ಟು ಆ ಓನರ್ ಕೆಲಸಕ್ಕೆ ಇಟ್ಟವನ. ಅವನ ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೀನಿ ಆ ಜಾಗದಲ್ಲಿ. ಬಂಡಲ್ ಒಳ್ಕೊಂಡು ಹೋಗೋನು, ಬೇಗ ಉಳಿತೀವಲ್ಲ, ಆ ಬಂಡಲ್ ಸೈಕಲಲ್ಲಿ ತಳ್ಕೊಂಡು ಹೋಗೋನು, ಬರೋವನು, 1, 2, 3 ಅಂಗಡಿಗೆ ಸಪ್ಲೈ ಮಾಡೋವನು, ಒಂದು ಅಂಗಡಿಯಲ್ಲಿ ಮಾತ್ರ ಕೆಲಸ ಮಾಡೋವನು ಅವನು, ಒಂದು ಮನೆಯಲ್ಲಿ. ಆ ಮೆಂಟಲ್ಗೆ ಹೆಂಗೆ ಕೆಲಸಕ್ಕೆ ಇಟ್ಟ ಓನರು? ಅದು ರಿಪೋರ್ಟವ್ರು ನೀವು ಕೇಳ್ರಿ ಕ್ವೆಶ್ಚನ್ನು. ಹೆಂಗೆ ಕೆಲಸಕ್ಕಿಟ್ಟ ಮೆಂಟಲ್ಲು? ಸರಿಯಪ್ಪ, ಮೆಂಟಲ್ಲು ಒಂದು ಸೈಕೋ ಅಂತೀರಾ, ನಿಮ್ಮ ಮನೇಲಿ ಯಾರಿಗಾದ್ರೂ ಏನಾದರೂ ಮಾಡಿಬಿಟ್ಟಿದ್ದೀರಿ ಹೆಂಗೆ? ಅವಾಗ ಸೈಕೋ ಮೆಂಟಲ್ ಮಾಡಿಬಿಟ್ಟ ಅಂತ ಬಿಟ್ಬಿಡ್ತೀರಾ? ಹಸಿಗೆ ಟಾರ್ಗೆಟ್ ಮಾಡಿ ಎದರಿಂದ ಸಂವರ್ಧನೆ ಮಾಡ್ತಾನೆ ಹಾಲು ಕರೆದಿ ಅದಕ್ಕೆ ಟಾರ್ಗೆಟ್ ಮಾಡಿ ಕುಯ್ದವ್ರಂದ್ರೆ ಹಿಂದೆ ಬ್ಯಾಕ್ಗ್ರೌಂಡ್ ಐತೆ. ಅದು ಏನಂತ ಬಾಯಿ ಬಿಡಿಸ್ಬೇಕು. ಇದೇ ಕಾಟನ್ ಭಟ್ ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇನ್ಸ್ಪೆಕ್ಟ್ರಿಗೆ ಹೇಳ್ತೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾನು ಕಾಟನ್ ಭಟ್ ಅವ್ರಿಗೆ, ಬಾಯಿ ಬಿಡಿಸಿ ಹಿಂದೆ ಐತೆ ಕೈವಾಡ. ಒಬ್ಬ ಅಂತ ಅನ್ಸುತ್ತೆ ನಿಮ್ಗೆ? ಗೊತ್ತಿಲ್ಲ ಅವನಿಗೆ ಯಾರು ಹೇಳ್ಕೊಟ್ಟವ್ರೆ. ನಾವು ಮೈನು ಬಂದ್ಬಿಟ್ಟು ನಾವು ಹಸ ಕಟ್ಟಿದ ಜಾಗದಲ್ಲಿ ಬಿಸ್ನರಿ ವಾಟ್ರು ಅಲ್ಲಿ ಹಾಕಿದ್ರು. ಪಕ್ಕದಲ್ಲಿ ಸ್ಕೂಲ್ ಐತೆ, ಅಲ್ಲಿ ಜಾಗ ದೊಡ್ಡದಾಗೈತೆ, ಅಲ್ಲಿ ಮಾಡ್ಕೊಳ್ಳಿ, ಇಲ್ಲಿ ಹಸ ಕಟ್ಟಿ ನಾವು ಹಾಲು ಕರಿತಾ ಇದ್ದೀವಿ ಅಂದ ತಕ್ಷಣ ಅವ್ರು ಏನು ಮಾಡ್ಬಿಟ್ಟು ಇಲ್ಲ ಇಲ್ಲೇ ಕಟ್ಟಕ್ಕೆ ಹೇಳಿದ್ರು ಅಂತ. ಯಾರೋ ಕಾಂಗ್ರೆಸ್ ಲೀಡರ್ಗಳು. ಆದರೆ MLA ಬಂದು ಇಲ್ಲಿ ಇಲ್ಲೇ ಕಟ್ರಪ್ಪ ಅಂತ MLA ಹೇಳಿಲ್ಲ, ಏನೋ ಆ ಸುದ್ದಿ ನಮ್ಗೆ ಬರಲಿಲ್ಲ, ಅವರು ಬಂದು ಹೇಳಿಲ್ಲ. MLA ಕೆಳಗಡೆ ಜೊತೆ ಇದ್ದಾರಲ್ಲ ಅವರು ಇಲ್ಲಿ ಹಸ ಕಟ್ತಾನೆ, ಇಲ್ಲಿ ಗಲೀಜಾಗತ್ತೆ, ಹಂಗೆ ಹಿಂಗೆ ಅಂದ್ಬಿಟ್ಟು ಈ ಥರ ಮಾಡಿ ನಮಗೆ ತೊಂದರೆ ಕೊಟ್ಟು ಮಾಡವ್ರೆ. ಆದರೆ ಯಾರು ಅಂತ ಗೊತ್ತಾಗಿದ್ರೆ ಈ ಸ್ಪಾಟ್ ಹೋಗಿ ಹಿಡಿದು ಕೊಟ್ಬಿಡ್ತಾ ಇದೆ. ಇವ್ರಂತ ಹಿಂದ್ಗಡೆನ ಬೀಗರಿಂದ ಬಂದಿರೋನ್ನ ಇಟ್ಟು ಕೆಲಸ ಮಾಡವ್ರೆ. ಅವ್ನು ಮೆಂಟಲ್ ಇದ್ರೆ ಆ ಮೆಂಟಲ್ಗೆ ಕೆಲಸ ಕೊಟ್ಟವನಲ್ಲ, ಆ ಮೆಂಟಲ್ಗೆ ಅರೆಸ್ಟ್ ಮಾಡಿ. ವಿಷಯ ಬರ್ತದೆ. 3 ಫ್ಯಾಕ್ಟ್ರಿ ಇದೆ ಅಲ್ಲಿ, 3 ಫ್ಯಾಕ್ಟ್ರಿ ಇದೆ, 3 ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದ ಅವನು. ಹುಡುಗಂಗೂ ನಿಮ್ಗೂ ಮಾತುಕತೆ ಯಾವಾಗ್ಲಾದ್ರೂ ಯಾರಂತ ಗೊತ್ತಿಲ್ಲ ಮೇಡಮ್. ಅವನು ಯಾರಿಂದ ಸುಪಾರಿ ಕೊಟ್ಟವ್ರೆ ಅವನಿಗೆ, ಯಾರಂತ ಗೊತ್ತಿಲ್ಲ. ನೋಡಿದ್ದೀನಿ, ಒಟ್ಟಿನಲ್ಲಿ ನೋಡಿದ್ದೀನಿ.
ನಮ್ಮ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಬರಬೇಕು. ಅವ್ನು ಸೈಕಲ್ ಇಟ್ಕೊಂಡಿದ್ದ, ಸೈಕಲಲ್ಲಿ ತಳ್ಕೊಂಡು ಹೋಗ್ತಾ ಇದ್ದ. ಇಷ್ಟೇ ಗೊತ್ತು. ಅವನ್ನ ಬಾಯಿ ಬಿಡಿಸಿದ್ರೆ ಗೊತ್ತಾಗತ್ತೆ. ನಮ್ಗೆ ಗೊತ್ತಿದ್ರೆ ವಿಷಯ ಗೊತ್ತಿದ್ರೆ ಸರ್ ಇವನೇ ಸರ್ ಅಂತ ತೋರಿಸ್ಬೋದು. ಇನ್ನೊಂದು ಏನಂದರೆ ಇಂಥ ನನ್ನ ಮಕ್ಕಳಿಗೆಲ್ಲ ದಯವಿಟ್ಟು ಹೇಳ್ತೀನಿ, ಈ ಲಾಯರ್ಗೆ ಜಡ್ಜ್ ಇರಲಿ ಲಾಯರ್ ಇರಲಿ ಎಲ್ಲ ನೋಡವ್ರೆ, ತೊಟ್ಟು ಕುಯ್ದಿರೋದೆಲ್ಲ ನೋಡವ್ರೆ, ಎಲ್ಲ ಮಾಡವ್ರೆ. ಒಂದು ತಾಯಿ ಇದೇನ ಕುಯ್ದವ್ರೆ, ಒಂದು ತಾಯಿ ಸತ್ತೋದ್ರೆ ಮಗುಗೆ ಹಾಲು ಕೊಡಿಯೋಕ್ಕೆ ಜೀವ, ನೆಕ್ಸ್ಟ್ ತಾಯಿ, ಆ ತಾಯಿ ಇದೇನ ಕುಯ್ದವ್ರೆ, ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು, ಅಂಥವ್ರಿಗೆ ಬೇಲ್ ಕೊಡಬೇಡ್ದು ಅಂತ ಎಲ್ಲರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಲಾಯರ್ ಇರಲಿ ಜಡ್ಜ್ ಇರಲಿ, ಇಲ್ಲಿ ನೋಡೋರು ತಪ್ಪು ರೈಟಾಗಿ ಏನು ತಿಳ್ಕೊಂಡು ಇದು ಮಾಡಿ ಅವನ್ನೇ ಮಾಡಿರೋದು, ಅವನಿಗೆ ಸುಪಾರಿ ಕೊಟ್ಟವ್ರನ್ನ ದಯವಿಟ್ಟು ಕಂಡುಹಿಡಿಬೇಕು. ಅಲ್ಲಿ ತುಂಬ ಜನ ಹೆಂಗೆ ಗೊತ್ತಾ, ಕಾಟ್ಕು ಚಲೆ ಜಾರೆ ತೂ ಕೌನ್ ಕ್ಯಾ ಕರ್ತಾ ದೇಗ್ಲಿಂಗಿ ಅಂತ ಹೇಳ್ಕೊಟ್ಟಿರೋರು ಯಾರು, ಅವ್ರು ಇರಬೇಕು, ಅವ್ರು ಬರಬೇಕು, ಮುಂದೆ ಬರಬೇಕು. ಅವ್ನು ಬಾಯಿ ಬಿಡ್ತಾನೆ, ಅವನು ಮೆಂಟಲ್ ಅಲ್ಲ. ಮೆಂಟಲ್ಗೆ ಏನಿಗೆ 6-7 ವರ್ಷದಿಂದ ಕೆಲಸ ಮಾಡ್ತಾನೆ ಅವನು. ಮೆಂಟಲ್ ಒಬ್ಬನೇ ಊರಿಗೆ ಹೋಯ್ತಾನ ಬೀಗಾರ್ಗೆ, ಟ್ರೈನ್ ಬುಕ್ ಮಾಡಿಬಿಟ್ಟು ಅಲ್ಲಿಂದ ತಿರ್ಗಾ 2 ತಿಂಗಳು 3 ತಿಂಗಳು ಬಿಟ್ಟು ಬರ್ತಾನ. ಮೆಂಟ್ಲ ಅವನು. ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಹತ್ರ ಬಂದ್ಬಿಟ್ಟು ಫೈಟ್ ಮಾಡಿದ್ರೆ ಇದು ಗಲಾಟ ದೊಡ್ಡದಾಗತ್ತೆ. ಇವನು ಯಾವುದು ಕಾರಣದಿಂದ ಯಾವ ಹಸಿಯಿಂದ ಹಾಲು ಕರೆದು ಇವನು ದುಡ್ಡು ಸಂಪಾದನೆ ಮಾಡ್ತಾನೋ, ಟಾರ್ಗೆಟ್ ಇಕ್ಕಿ ತೊಟ್ಟಕ್ಕೂ ಇದ್ದಾವ್ರೆ ನೋಡಿ. ಹಾಲು ಇರಬೇಡ್ದು, ಹಾಲು ಕರಿಬಾರ್ದು, ಇನ್ನು ಪಾಪರಾಗಿ ಹೋಗ್ಬೇಕು, ಈ ಜಾಗದಿಂದ ಖಾಲಿ ಮಾಡ್ಕೊಂಡು ಹೋಗಬೇಕು ಇಂಥ ಒಂದು ಇದು ಮಾಡಿರೋದು. ಇದು ಡಿಪಾರ್ಟ್ಮೆಂಟ್ಗೆ ನಾನು ದಯವಿಟ್ಟು ಇನ್ನೊಂದ್ಸತಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಯಾರು ಅದು ಇದು ಬಂದು ಏನು ಫೋನ್ ಬಂದು ಇದು ಬಂದು ಬಿಟ್ಟಾಗಿರಿ ಕೇಸ್ ಅಷ್ಟೇ ಮಾರಿ ಅರೆಸ್ಟ್ ಮಾಡಾಯ್ತು ಹಂಗೆ ಬಿಡಬೇಡಿ. ಏನು ಒಂದು ತಾಯಿ ಕುಯ್ದಿರೆ ಏನೋ, ಅದಕ್ಕೆ ಕುಯ್ದಿರೆ ಏನೋ, ಅದನ್ನ ನೆನೆಸ್ಕೊಂಡು ಡಿಪಾರ್ಟ್ಮೆಂಟ್ ಆಕ್ಷನ್ ತಗೊಳ್ಳಿ ಸ್ವಾಮಿ, ನಿಮ್ಮ ಕೈ ಮುಗಿದು ಕೇಳ್ಕೊಂಡು. ನಿನ್ನೆಯಿಂದ ಸಾಕಷ್ಟು ರಾಜಕೀಯ ವ್ಯಕ್ತಿಗಳು ಕೂಡ ಬಂದ್ರು. ಸೊ ಏನು ಹೇಳಿದ್ದಾರೆ ನಿಮ್ಗೆ ಎಲ್ಲರೂ ಕೂಡ, ಅಂದ್ರೆ ಇದು ಮೀಡಿಯಾದಲ್ಲಿ ಹೇಳಿರೋದು ನಾವು ಗೊತ್ತಿರೋದು. ನಿಮ್ಗೆ ನಿಮ್ಮ ಪರ್ಸನಲ್ ಆಗಿ ನಿಮ್ಮ ಹತ್ರ ಯಾರಿಗೂ ಭೇಟಿ ಆಗಿಲ್ಲ. ಆರ್ ಅಶೋಕ್ ಸಾಹೇಬ್ರ ಮಾತ್ರ ಬಂದರು. ಕಾರಣ ಏನು ನೀನು ಟೆನ್ಷನ್ ತಗೋಬೇಡ, ಏನು ಯೋಚನೆ ಮಾಡಬೇಡ, ನಿನಗೆ ಮಾತ್ರ ನಾನು 1 ಲಕ್ಷ ನನ್ನ ದುಡ್ಡು ಪರಿಹಾರ ಕೊಡ್ತೀನಿ, ನಾನು ಯಾವ ಕಾರಣಕ್ಕೂ ಕೇಸ್ ವಾಪಸ್ ತಗೋಬೇಡ ಅಂತ ಹೇಳ್ಬಿಟ್ಟು ಹೋಗೋರೆ. ನಾವು ಅವರು ಏನು ಹೇಳ್ತಾರೆ ಅವ್ರ ರೀತಿಯಿಂದ ನಡೆಯೋದು. ನಮ್ಗೆ ಯಾರು ಸಾಥ್ ಕೊಡ್ತಾರೆ ಅವ್ರ ಜೊತೆಲಿ ಹೋಗೋದು. ಹೇಗಿದ್ದಾವೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಸವ್ರೆ. ಸ್ವಲ್ಪ ಬ್ಲಡ್ ಖಾಲಿ ಆಗಿದ್ದರಿಂದ ಹಸುಗಳು ಸ್ವಲ್ಪ ನೋವು ತಿಂತದೆ, ಮೇವು ತಿನ್ನೋಕ್ಕೆ ಲೇಟು, ಈ ಥರ ಆಯಿತು. ಇಲ್ಲ ಇವಾಗ ನಾವು ಮಾಡಿದ್ದೀವಿ. ಇವಾಗ ಬಂದು ನಾಳೆ ಬಂದ್ಬಿಟ್ಟು ಇದು ಬ್ಯಾಕ್ಗ್ರೌಂಡ್ ಅವ್ರು ಯಾರು ತೆಗ್ದಿಲ್ಲ ಅಂದರೆ ನಾವು ಬಂದ್ಬಿಟ್ಟು ಒಂದು ಹೋರಾಟ ಮಾಡ್ತೀವಿ. ಹಸಿನವರೆಲ್ಲ ಸೇರಿಕೊಂಡು ಇದು ಹಿಂದೆ ಬ್ಯಾಕ್ಗ್ರೌಂಡ್ ಯಾರು ಅವ್ನಿಗೆ ಹೇಳ್ಕೊಟ್ಟು ಯಾವನು ಮಾಡಿಸಿರೋದು ಈ ಕೆಲಸನ, ಇನ್ನು ನನಗಾಗಿದೆ ಇನ್ನೊಬ್ರಿಗೆ ಆಗ್ಬೇಡಿ ಸ್ವಾಮಿ. ಒಂದು ಲೂಸ್ ಬಿಟ್ಬಿಟ್ರೆ ಇನ್ನೊಬ್ರಿಗೂ ಮಾಡ್ತಾವ್ರೆ, ಮಾಡಬೇಡ್ದು. ಅದಕ್ಕೋಸ್ಕರ ಬಂದ್ಬಿಟ್ಟು ನಾವು ಹಸಿನವರೆಲ್ಲ ಸೇರಿ ಮಾತಾಡಿದ್ದೀವಿ. ಅದು ಒಂದು ಸ್ಟ್ರೈಕ್ ತೊಗೊಂಬರ್ತೀವಿ. ಅದು ಕಮಿಷನರ್ ಆಫೀಸ್ ಪರ್ಮಿಷನಿಂದ ಸ್ಟ್ರೈಕ್ ಮಾಡಿ, ಅದು ಜೋರಾಗಿ ಪೋಳಿಗಿಲ್ ಥರ ಗಲಾಟ ಮಾಡಲ್ಲ, ಶಾಂತವಾಗಿ ಕೂತ್ಕೊಂಡು ನಮ್ಗೆ ನ್ಯಾಯ ಸಿಗಬೇಕಂತ ಕೇಳ್ಕೊಂಡು. ಬೀಟ್ ಪ್ಲಸ್ ಕರ್ನಾಟಕ.